ನಾವು ಮಾಡುವ ಪ್ರತಿ ಕೆಲಸಕ್ಕೂ ನಿಮ್ಮದೇ ಸ್ಫೂರ್ತಿ. ನಿಮ್ಮ ಹಾದಿಯಲ್ಲೇ ನಡೆಯುವೆವು ಜೀವನ ಪೂರ್ತಿ. ಅಮ್ಮ, ಮಕ್ಕಳ ಬಗ್ಗೆ ನೀನದೆಷ್ಟು ಹರಕೆ ಹೊತ್ತಿದ್ದೆ ದೇವರಿಗೆ. ನಿನ್ನ ಬಗ್ಗೆ ನೀನೆಂದೂ ದೇವರಲ್ಲಿ ಕೇಳ್ಕೊಂಡೋಳಲ್ಲ. ಯಾಕಂದ್ರೆ ತಾಯಿ ಹೃದಯವೇ ಹಾಗೆ, ತನಗಾಗಿ ಏನನ್ನೂ ಬೇಡೋದಿಲ್ಲ. ಆದರೆ ಮಕ್ಕಳು ನಿನ್ಗಿಂತ ಹೆಚ್ಚಾಗಿ ನಿನ್ನ ಆಸ್ತಿನ ಇಷ್ಟಪಟ್ರು. ಆಸ್ತಿ ಬರೆಸ್ಕೊಂಡು ದೇವಸ್ಥಾನದ ಮುಂದೆ ಬಿಟ್ಟು ಊಟಕ್ಕೂ ದಿಕ್ಕಿಲ್ಲದೆ ಕಣ್ಣೀರಲ್ಲಿ ದಿನ ಕಳೆಯುವ ಸ್ಥಿತಿಗೆ ತಂದುಬಿಟ್ರು ನೀ ಸಾಕಿ ಬೆಳೆಸಿದ ಮಕ್ಕಳು. ಕಣ್ಣಿಗೆ ಕಾಣೋರೆಲ್ಲ ಕೈ ಬಿಟ್ಟಾಗ್ಲೇ ಕಣ್ಣಿಗೆ ಕಾಣದೆ ಇರೋನೊಬ್ಬ ಕೈ ಹಿಡಿದಿರ್ತಾನೆ. ಹಾಗೆ ದೇವರೇ ನನ್ನನ್ನು ನಿನ್ನ ಬಳಿ ಕಳಿಸಿಕೊಟ್ಟಿರಬೇಕು. ಅದ್ಯಾವ ಶುಭಗಳಿಗೆಲ್ಲಿ ಆಶ್ರಮಕ್ಕೆ ಕಾಲಿಟ್ಟಿಯೋ ಗೊತ್ತಿಲ್ಲ, ಆಶ್ರಮದ ಚಿತ್ರಣವೇ ಬದಲಾಗಿ ಹೋಯಿತು. ನಿನ್ನ ಒಂದು ಆ ನಗು ಆಶ್ರಮದಲ್ಲಿದ್ದ ಅದೆಷ್ಟೋ ಜನರ ನೋವು ಮರೆಸಿ ನಗುವಿಗೆ ಸಾಕ್ಷಿಯಾಯಿತು. ಅಮ್ಮ, ನಿಜ, ನನಗಂತೂ ಮತ್ತೊಂದು ಮಗು ಹುಟ್ಟಿದ ಸಂಭ್ರಮದಂತಾಯಿತು. ಚಿಕ್ಕ ಮಗುವಿನಂತೆ ನಿನ್ನೊಡನೆ ಹರಟೆ, ತಮಾಷೆ, ಕೋಪ, ಮುದ್ದಾಟ ಎಷ್ಟರ ಮಟ್ಟಿಗೆ ಇತ್ತಂದರೆ ನಿನ್ನೊಡನೆ ನಾನು ಸಮಯ ಕಳೆಯದೆ ಹೋದ್ರೆ ಆ ದಿನ ನನಗೆ ಇನ್ಕಂಪ್ಲೀಟ್. ಅದೆಷ್ಟೇ ನಾವು ಕಿತ್ತಾಡಿದ್ರೂ ನನ್ನ ಬರುವಿಕೆಗಾಗಿ ಆಶಾ ಕಂಗಳಿಂದ ಕಾಯುತ್ತಿದ್ದ ನೀನು ನನಗೊಂದು ಪುಟ್ಟ ಪ್ರಪಂಚವೇ ಆಗಿ ಹೋದೆ. ಬೆಳಕನು ಚಂದ್ರನಲ್ಲಿ ಕಾಣಲಿಲ್ಲ ತಂಪನು, ದೇವರಲ್ಲಿ ಕಾಣಲಿಲ್ಲ ವರವನು, ಇವಳ ಕಣ್ಣಲ್ಲಿ ಕಂಡೆ ಪ್ರೀತಿ ಕನಸನು. ನನ್ನ ಜನಸ್ನೇಹಿ ತಂಡ ನನ್ನ ಸಿಹಿ ಕ್ಷಣಗಳನ್ನೆಲ್ಲ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟರು. ನನಗಿಂತ ನಿನಗೆ ಅಭಿಮಾನಿಗಳ ಕಂಡು ನಾನೇ ಬೆರಗಾಗಿ ಹೋದೆ. ನಿನಗಾಗಿ ನೋಡಲು ಬಂದ ಅಭಿಮಾನಿಗಳ ಸಾಗರ ಕಂಡು ನೀನು ತೆಗೆಯುವ ದೃಷ್ಟಿಗೆ ತಾರಾಬಳಗವೇ ತಲೆಬಾಗಿದೆ. ಜಾತಿ ಭೇದವಿಲ್ಲದೆ, ಮಕ್ಕಳು ದೊಡ್ಡವರನ್ನದೆ ಎಲ್ಲರೂ ನಿನ್ನ ಈ ಮುಗ್ಧ ನಗುವಿಗೆ ಫ್ಯಾನ್ಸ್. ಬೈರ್ಸಂದ್ರ ಅಜ್ಜಿ ಅಂದ್ರೆ ಸಾಕು, ನಾನು ಹೋದ ಕಡೆಯೆಲ್ಲ ಇಂದಿಗೂ ನಿನ್ನನ್ನೇ ಮೊದಲು ಕೇಳೋದು. ದೊಡ್ಡ ಪ್ರೀತಿಯೇ ನಮಗೆ ಅತ್ತಿ, ಬಿಟ್ಟು ಬೇರೇನು ಬ್ಯಾಡ ಜಾಸ್ತಿ, ಇರಲಿ ಕೊನೆ ತನಕ ಹಿಂಗೆ ದೊಡ್ಡಿ. ಅಭಿಮಾನಿಗಳೇ ನಮ್ಮನ ದೇವ್ರು, ನಿಮ್ಮಿಂದಾನೆ ಬಾಳಿದು ಹಸಿರು. ನಿನಗೆ ತೊಡಿಸಿದ್ದು ಮೂಗುತ್ತಿ, ಖುಷಿಪಟ್ಟದ್ದು ನಾನು. ನಿನಗೆ ತೋರಿಸಿದ್ದು ಪುನೀತ್ ಸಿನಿಮಾ ಹಾಗೂ ಪುನೀತ್ ಸಮಾಧಿ, ಆದರೆ ಪುನೀತನಾದದ್ದು ನಾನು. ಅವಳ ಮಡಿಲ ಸುಖ ದೊರೆತರೆ ಕೊನೆ ತನಕ, ಎಂಥ ಭಾಗ್ಯ ಕಂದ ಈ ನಿನ್ನ ಬಾಳಿಗೆ. ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳಿದೆ ಅಮೃತದೇ ಉತ್ತರವೂ ಇದೆಯಮ್ಮ. ಇಷ್ಟರ ಮಟ್ಟಿಗೆ ಪ್ರೀತಿ ಸಂಪಾದಿಸಿದ್ದ ನಿನಗೆ ಅದ್ಯಾರ ಕಣ್ಣು ಬಿತ್ತೋ ಕಾಣೆ. ದಿಢೀರನೆ ಆರೋಗ್ಯ ಸಮಸ್ಯೆಯಿಂದ ಮಲಗಿಬಿಟ್ಟೆ. ನನ್ನ ಕಣ್ಣುಗಳು ದೇವವಾದವು. ನಿನ್ನ ಆಸ್ಪತ್ರೆಯ ದಿನಗಳು ಪ್ರತಿದಿನ ಆಶ್ರಮದಲ್ಲಿ ನೀರವ ಮೌನ. ನಿಮ್ಮ ಮನೆಯವರಿಗೆ ಸಂದೇಶ ತಲುಪಿಸಿದ್ದೆ, ಅದು ವ್ಯರ್ಥವಾಯಿತು. ಹುಷಾರಿಲ್ಲ, ತುಂಬ ಆಲ್ರೆಡಿ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಸೊ ಅದೊಂದೇ ಕೋರಿಕೆ, ಅವ್ರ ಮೊಮ್ಮಕ್ಕಳನ್ನ ನೋಡಬೇಕು ಅಂತ. ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಮಾಡಿದ್ರು, ಅವ್ರ ಮೊಮ್ಮಕ್ಕಳು ಯಾರೋ ಗೊತ್ತಿಲ್ಲ, ಬರಲಿಲ್ಲ. ಅಲ್ಲ ಕಣವ, ನಿನಗೆ ಒಂದು ಊಟ ಆಗ್ತಾ ಇಲ್ಲ, ಮೊಮ್ಮಕ್ಳಿಗೆ ಅಷ್ಟೊಂದು ಬಿಸ್ಕೆಟ್ ಎತ್ ಮಾಡಿಕೊಂಡಿದ್ದೀರ, ಏನಕ್ಕವ? ತಬ್ಲಿ ಮಕ್ಳ, ನೀನೇ ತಬ್ಲಿ ಆಗ್ಬಿಟ್ಟಿದ್ಯಲ್ಲ ಇವತ್ತು. ಅರ್ಥ ಆಯ್ತಾ ಸ್ನೇಹಿತರೆ? ಪಾಪ ಮೊಮ್ಮಕ್ಳಿದ್ದಾರೆ, ತಬ್ಲಿ ಮಕ್ಕಳು, ಬಿಸ್ಕೆಟ್ ಅವ್ರಿಗೆ ಅಂತ ಎತ್ತಿಟ್ಕೊಂತೈತೆ ಅಜ್ಜಿ. ನಿಜವಾಗ್ಲೂ ಇದನ್ನ ನೋಡ್ಬಿಟ್ರೆ ಏನು ಹೇಳಬೇಕು. ಆ ಅಜ್ಜಿ ಇಂಥ ಒಂದು ಕಷ್ಟದಲ್ಲಿದ್ದರೂ ಕೂಡ ಮಕ್ಕಳ ಬಗ್ಗೆ ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡುತ್ತೆ ಅಂದರೆ
ನನ್ನದೆಲ್ಲ ನಾಳೆಗೆ ನಾ ಮಾಡಲಾರನೆ ನೀನಿಲ್ಲದ ಕಲ್ಪನೆ ಕಾಪಾಡೋ ದೇವರೇ ಕೈ ಬಿಟ್ಟು ಹೋದರೆ ನಾನೇನು ಮಾಡಬಲ್ಲೆನೆ. ಅಮ್ಮ, ನಿನ್ನ ಕೂಗು ಮನೆಯವರಿಗೆ ಕೇಳಿಸ್ಲಿಲ್ಲ, ನಮ್ಮ ಕೂಗು ದೇವರಿಗೆ ಕೇಳಿಸ್ತು. ಮತ್ತೆ ನಮ್ಮೊಡನೆ ಬೆರೆಯಲು ನಿನ್ನ ಹಾಡು ಆಶ್ರಮದಲ್ಲಿ ಹಾಡಲು ಕಳಿಸಿಕೊಟ್ಟು ಬಿಟ್ಟ. ಗಟ್ಟಿಗಿತ್ತಿ ನೀನು. ಯಾವ ಔಷಧಿನೋ ಕೆಲಸ ಮಾಡದೇ ಇರೋ ಸಮಯದಲ್ಲಿ ಅವನು ಆಡಿದ ಮಾತು, ಕೊಟ್ಟ ಧೈರ್ಯ, ಇಟ್ಟ ನಂಬಿಕೆ ನನ್ನನ್ನ ಸಾವಿನ ಮನೆಯಿಂದ ಕರ್ಕೊಂಡು ಬಂತು. ಅವನು ಸಾಮಾನ್ಯ ಮನುಷ್ಯ ಅಲ್ಲ, ದೇವತಾ ಮನುಷ್ಯ ಕಣಪ್ಪ. ವಿಶೇಷ ಏನಂದ್ರೆ, ಹಳ್ಳಿ ಸಿಟಿಯಿಂದ ಶುರುವಾದ ನಿನ್ನ ಫ್ಯಾನ್ಸ್ ಕ್ಲಬ್ ಆಸ್ಟ್ರೇಲಿಯಾ ಮಟ್ಟಕ್ಕೆ ಹೋಗಿದೆ. ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾರೆ ಅಂದ್ರೆ ನಿಜಕ್ಕೂ ನೀನೆಷ್ಟು ಲಕ್ಕಿಯಾಗಿರ್ಬೇಡ. ನಿನ್ನ ಆ ಮುಗ್ಧತೆಯ ಪ್ರೀತಿ ಅವರನ್ನು ಎಷ್ಟು ಮುಗ್ಧರನ್ನಾಗಿಸಿರಬೇಡ. ಇದು ಚರಿತೆಯೂ ಕಾಣದೊಂದು ನೂತನ ಸಂಪ್ರದಾಯ. ಇದು ಕರುಳಿನ ಬಂಧಕ್ಕಿಂದು ನೀಡುವ ಹೊಸ ವಿದಾಯ. ಮಾತೆಯೇ ಜಯಿಸಿದೆ, ಎಲ್ಲವ ಸಹಿಸಿದೆ. ಮಮಕಾರದ ಸಾಕಾರವೇ ತಾಯಿ ಪದವ ಮೆರೆಸಿದೆ. ಅದಕ್ಕೆ ಹೇಳೋದು, ಯಾರನ್ನೂ ಕಡೆಗಣಿಸಬಾರದು ಅಂತ. ನೀ ಕಡೆಗಣಿಸಿದ ಕಲ್ಲೊಂದು ಕೆತ್ತನೆಗೆ ಒಳಪಟ್ಟು ವಿಗ್ರಹವಾದರೆ ನಾಳೆ ಕೈ ಮುಗಿದು ನಿಲ್ಲುವ ಸರತಿ ನಿನ್ನದಾಗಬಹುದು. ನಿಮ್ಮ ಜನಸ್ನೇಹಿ ಯೋಗೇಶ್.